ನಮ್ಮ ಈ ಒಂದು ಗ್ಯಾರಂಟಿ ನ್ಯೂಸ್ ಚಾನೆಲ್ ಇವತ್ತು ಲಾಂಚ್ ಆಗ್ತಿದೆ. ಅದ್ರಲ್ಲಿ ಇನ್ನೊಂದು ಖುಷಿ ವಿಷಯ ಏನಂದ್ರೆ ನಮ್ಮ ಸರ್ ಬಂದಿದ್ದಾರೆ ಐಸಿಂಗ್ ಆನ್ ದಿ ಕೇಕ್ ತರ. ನಮ್ಮ ಕಿಚ್ಚ ಸುದೀಪ್ ಸರ್ ಇದ್ದಾರೆ ಲಾಂಚ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸರ್ ನೀವು ಪ್ರೀತಿನ ತೋರಿಸಿ ಅಂತ ಇಲ್ಲಿರೋರ್ಗೆಲ್ಲ ಹೇಳಿದ್ರೆ ರೂಫ್ ಎಕ್ಕಿ ತಗೋತೆ ಸರ್. ಐನು ಅದಕ್ಕೆ ಫಸ್ಟ್ ಹೇಳ್ಬಿಡ್ವಿ ಮೆತ್ತಿ ಕ್ಲಾಪ್ ಮಾಡಿ ಪ್ಲೀಸ್ ಪ್ಲೀಸ್ ಅಂತ. ಸರ್ ನಂಗೆ ಗೊತ್ತು ನಾವು ಕರೆದಿರುವಂಥ ಸ್ವೀಟ್ ಇನ್ವಿಟೇಷನ್ಗೆ ತಾವು ಬಂದಿದ್ರೆ. ಇವತ್ತು ತಾವು ಬರೋ ಹಾಗೆ ಇರಲಿಲ್ಲ, ತಾವು ಸ್ವಲ್ಪ ಪೇನ್ ಇತ್ತು ಅಂತ ಕೇಳ್ಪಟ್ಟೆ. ವಿ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ನಾನು ಆ್ಯಂಕರ್ ಆಗಿದ್ದು ಎಲ್ಲ ಆ್ಯಂಕರ್ಗೂ ಸರ್ ಬರ್ತಾರೆ ಅಂದ ತಕ್ಷಣ ಒಂದು ಪುಟಗಟ್ಟಲೆ ಸರ್ನ ಹಾಡಿ ಕೊಂಡಾಡಬೇಕು ಅನ್ನೋ ಆಸೆ. ಬಟ್ ಅಷ್ಟರಲ್ಲಿ ನಂಗೆ ಭಯ ಇದೆ ಏನಾದರೂ ತಪ್ಪು ಮಾಡ್ಬಿಡ್ತೇನೆ ಅಂತ. ಬಟ್ ಆ ಪ್ರೀತಿನ ನಾವು ಒಂದು ಸಣ್ಣ AV ಮೂಲಕ ತಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀವಿ. ವಾವ್, ನಮ್ಮ ಕನ್ನಡದ ಹೆಮ್ಮೆ, ನಮ್ಮ ಕನ್ನಡಕ್ಕೆ ಬಹಳಷ್ಟು ಖುಷಿ ಆಗುತ್ತೆ. ಕಿಚ್ಚ ಸುದೀಪ್ ಸರ್ ನಮ್ಮ ಕನ್ನಡದವರು ಅನ್ಕೊಳೋದಕ್ಕೆ ಆ ಒಂದು ಪ್ರತಿಭೆ ಇದೆಯಲ್ಲ ಸರ್. ಯು ಹ್ಯಾವ್ ಅ ಬ್ಯೂಟಿಫುಲ್ ಅವರ ಸರ್. ನಿಮ್ಮ ಮುಂದೆ ನಿಂತರೆ ಮಾತುಗಳೇ ಮರ್ತೋಗುತ್ತೆ ಸರ್, ಅಷ್ಟು ಖುಷಿ ನಿಮ್ಮ ನೋಡೋದ್ರಲ್ಲೇ. ಹಾಗೆ ಇವಾಗಿನ ಯಂಗ್ಸ್ಟರ್ಸ್ ಯಾರೆಲ್ಲ ಚಿತ್ರರಂಗಕ್ಕೆ ಬರ್ತಿದ್ದಾರೋ ಅವರೆಲ್ಲರಿಗೂ ಬಂದ ತಕ್ಷಣ ನಾನು ಮೂವಿ ಹಿಟ್ ಆಗ್ಬಿಡ್ಬೇಕು, ನಾನು ಕೋಟ್ಯಾಧಿಪತಿ ಆಗ್ಬಿಡ್ಬೇಕು, ದೊಡ್ಡ ದೊಡ್ಡ ಕಟ್ಔಟ್ ಇರಬೇಕು ಅನ್ನೋ ಆಸೆ ಹಂಬಲದಿಂದ ಬರ್ತಾರೆ. ಬಟ್ ತಮ್ಮ ಜರ್ನಿ ಏನಿದೆ ಎಷ್ಟೊಂದು ಜನಕ್ಕೆ ಇನ್ಸ್ಪಿರೇಷನ್ನು ಸರ್. ತಾವು ಅಷ್ಟು ಸುಲಭವಾಗಿರಲಿಲ್ಲ ತಮ್ಮ ಜರ್ನಿ ಅಲ್ವಾ ಸರ್? ತುಂಬ ಮೈಲಿಗಳು ಕ್ರಾಸ್ ಮಾಡಿದ್ರ. ಬಟ್ ನಿಮ್ಮ ಸಿಚುಯೇಷನ್ ಹಾಗಿರಲಿಲ್ಲ. ಯು ವೆರಿ ವೆಲ್. ಆಗಲೇ ಕೂಡ ತಮಗೆ ಈ ಒಂದು ಇಂಡಸ್ಟ್ರಿಗೆ ಬಂದಾದ್ಮೇಲೆ ಅಷ್ಟು ಸಫರ್ ಮಾಡಬೇಕು ಅನ್ನೋ ಥರದ್ದು ಏನಿರಲಿಲ್ಲ. ಬಟ್ ಯು ಮೇಡ್ ಅ ಗ್ರೇಟ್ ಅಚೀವ್ಮೆಂಟ್. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ನಮ್ಮ ಜೊತೆ ಇರೋದಕ್ಕೆ. ಹಾಗೆ ನಾವಿಷ್ಟು ಮಾತಾಡ್ತಿದೀವಲ್ಲ, ನಮ್ಮ ಸಿಬ್ಬಂದಿಗಳು ಕೂಡ ತಮಗೆ ಪ್ರಶ್ನೆಗಳನ್ನ ಕೇಳಬೇಕು, ಸಣ್ಣದಾಗಿ ಮುಗಿಸ್ಬೇಕು ಅನ್ಕೊಂಡಿದ್ದಾರೆ. ವಿತ್ ಯೋರ್ ಪರ್ಮಿಷನ್. ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್ ಚಾನೆಲ್ ಬಂದಿದ್ದಕ್ಕೆ ಸ್ವಾಗತ ಸರ್. ತಮ್ಮ ಹೇರ್ ಸ್ಟೈಲು ಮತ್ತು ಡ್ರೆಸ್ ಸೆನ್ಸ್ ಅಂದ್ರೆ ತುಂಬಾ ಜನರಿಗೆ ಅದೊಂದು ಇಂಪ್ರೆಷನ್. ಇದ್ರ ಹಿಂದೆ ಇರುವಂತ ಸ್ಪಿರಿಟ್ ಏನು ಸರ್ ಮೇಡಮ್ ಅವರ? ಇದ್ರ ಹಿಂದೆ ಇರೋ ಬಟ್ಟೆ ಇದೆ ಅಂತಾನೆ ಮೇಡಮ್ ಅವರ ಏನಾದ್ರು ಸಲಹೆ ಆ ತರ ಎಲ್ಲರೂ ಇಂಪ್ರೆಸ್ ಮಾಡಕ್ ಹಾಕೊಳ್ಳೋದು ನನಗೆ ಯಾರು ಇನ್ಸ್ಪೈರ್. ಥ್ಯಾಂಕ್ ಯು ಸರ್. ಹಾಯ್ ಸರ್, ನಮಸ್ತೆ. ನನ್ನ ನೇಮ್ ಶಿಲ್ಪಾ ಅಂತ, ನಿಮ್ಮ ದೊಡ್ಡ ಅಭಿಮಾನಿ. ಇದೆಲ್ಲ ಚಿತ್ರಗಳನ್ನ ನೋಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಅದೃಷ್ಟ ಸಿಕ್ಕಿದ್ದಕ್ಕೆ. ಮತ್ತು ಗ್ಯಾರಂಟಿ ನ್ಯೂಸ್ ಕಡೆಯಿಂದ ನಿಮ್ಮನ್ನು ಮತ್ತೆ ನೋಡ್ಲಿಕ್ಕೆ ಅವಕಾಶ ಸಿಕ್ತು ಸರ್. ಇವಾಗ ನೀವು ತುಂಬ ಇನ್ಸ್ಪಿರೇಷನ್ ಎಲ್ಲರಿಗೂ. ಸೊ ಈಗ ಮುಂದೆ ಬರುವಂಥ ಈಗಿನ 90s 80s ಎಲ್ಲ ಒಂದು ಸೀಸನ್ ಆದರೆ 2000 ಸೀಸನ್ ಇಸ್ ಅ ಡಿಫ್ರೆಂಟ್ ಕಿಡ್ಸ್ ನಾವು. ಸೊ ವಾಟ್ ಈಸ್ ಯೋರ್ ಮೆಸೇಜ್ ಟು ಅಪ್ಕಮಿಂಗ್ ಪೀಳಿಗೆ, ಮುಂದೆ ಬರುವಂಥ ಯಂಗ್ಸ್ಟರ್ಸ್ಗೆ ಏನು ಮೆಸೇಜ್ ಸರ್ ನಿಮ್ಮ ಕಡೆಯಿಂದ? I don't think there's nothing that I can say. ಅವ್ರವ್ರ ಮಿಸ್ಟೇಕ್ಸ್ ಮಾಡಬೇಕಾಗುತ್ತೆ, ಕಲಿಬೇಕಾಗುತ್ತೆ, just like the way I did. I can't advise somebody when I'm still learning myself. ನಾನೇ ಕಲಿತಾ ಇದ್ದೀನಿ, ಅಡ್ವೈಸ್ ಮಾಡೋಕ್ಕೆ ಅಪರ್ಚುನಿಟಿ ಇಲ್ಲ. ಮಿಸ್ಟೇಕ್ಸ್ ಮಾಡ್ತಾ ಇರಲಿ, ಕಲೀಲಿ, ಅದೇ ಸೇಮ್ ಮಿಸ್ಟೇಕ್ಸ್ ನಾವು ಮತ್ತೆ ರಿಪೀಟ್ ಮಾಡೋದು ಬೇಡ ಅಷ್ಟೇ. ಇನ್ಫ್ಯಾಕ್ಟ್ ಈಗಿನ ಯಂಗ್ಸ್ಟರ್ಸ್ನ ನೋಡಿ ನಾವು ಕಲಿಯೋದು ತುಂಬ ಇದೆ. ಐ ಥಿಂಕ್ ದೇ ಆರ್ ಫಾರ್ ಮೋರ್ ಡ್ರೀಮರ್ಸ್, ಬಿಗರ್ ಡ್ರೀಮರ್ಸ್ ನಮ್ಕಿನ. ಆ್ಯಂಡ್ ಇನ್ನೂ ಅಚೀವ್ ಮಾಡಬೇಕು ಅನ್ನೋ ಭಾಳ ಹಂಬಲಗಳಿದೆ. ಸೊ ಐ ಡೋಂಟ್ ಥಿಂಕ್ ನಾವು ಹೇಳ್ಕೊಡೋದಕ್ಕೆ ನಾವು ಕಲಿಯೋದು ತುಂಬ ಇದೆ. ಸುದೀಪ್ ಸರ್, ನಿಮ್ಮ 29 ವರ್ಷದ ಚಿತ್ರರಂಗದ ಪಯಣದಲ್ಲಿ ಸಾಕಷ್ಟು ದೊಡ್ಡ ಹೆಸರನ್ನ ಪಡೆದಿದ್ದೀರಾ, ದೊಡ್ಡ ಹೀರೋ ಆಗಿ ಬೆಳೆದಿದ್ದೀರಾ. ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ಇನ್ನು ಮುಂದೆ ಏನೇನು ಬದಲಾವಣೆ ಆಗಬೇಕು, ಮತ್ತು ಭವಿಷ್ಯದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಆಗಬೇಕು ಅಂತ ಬಯಸ್ತೀರಾ? ನಾನೇನಿದ್ದು ನನಗೇನು ಆ ಥರ ಬಯಕೆಗಳಿಲ್ಲ. ಬದಲಾವಣೆಗಳು ನಮ್ಮಿಂದ ಪ್ರಾರಂಭ ಆಗಿ ಕನ್ನಡ ಚಿತ್ರರಂಗ ಹೀಗಾಗ್ಬೇಕು ಹಾಗಾಗ್ಬೇಕು ಅನ್ನೋ ತಪ್ಪಾಗ್ಬಿಡುತ್ತೆ. ಐ ಥಿಂಕ್ ವಿ ಆರ್ ಆಲ್ ಓಕೆ. ಬದಲಾವಣೆಗಳು ನಮ್ಮಲ್ಲಿ ಆಗಬೇಕಾಗಿದೆ. ಇವತ್ತು ನಡೀತಾ ಇರೋವಂಥ ಒಂದು ಏನು ಟೆಕ್ನಿಕಾಲಿಟೀಸ್ ಅದನ್ನು ನಾವು ಅಡಾಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ದರ್ಸ್ ನಥಿಂಗ್ ದ ಇಂಡಸ್ಟ್ರಿ ನೀಡ್ಸ್ ಟು ಡೂ. ವಿ ಜಸ್ಟ್ ನೀಡ್ ಟು ಕೀಪ್ ವರ್ಕಿಂಗ್. Hi sir, good evening. Yes ma'am. Can I ask who is your style icon? Because you're my style icon. My style icon are my fans. Oh. ಅವರು ಐ ಥಿಂಕ್ ಅವರು ಆ ಥರ ನಾನು ನೋಡೋಕೆ ಆಸೆ ಪಡೋದಕ್ಕೋಸ್ಕರ ನಾನು ಇನ್ಸ್ಪೈರ್ ಆಗೋದು ಅಷ್ಟೇ. ಐ ಡೋಂಟ್ ದಿಸ್ ನಥಿಂಗ್ ದಟ್ ಐ ಹ್ಯಾವ್ ಪರ್ಟಿಕ್ಯುಲರ್ ಪರ್ಸನ್ ಇನ್ ಆಸ್ ಅನ್ ಐಕಾನ್. ಅವ್ರು ಆಸೆ ಪಡ್ತಾರೆ, ಇವಾಗ ನೀವು ಆಸೆ ಪಡ್ತೀವಿ, ನಾನು ಬಟ್ಟೆ ಹಾಕೊಂಡು ಬರ್ತಾ ಇದ್ದೀನಿ ಅಷ್ಟೇ. Thank you so much. ಸರ್, ಕ್ರಿಕೆಟಲ್ಲಿ ಇದೀಗ ಕರ್ನಾಟಕ ಬುಲ್ಡೋಸರ್ ವಿನ್ ಆಗಿದೆ. ಈಗಷ್ಟೇ ನಿಮ್ಮ ಕೂಡ ಮ್ಯಾಕ್ಸ್ ಅದು ಕೂಡ ವಿನ್ ಆಗಿರುವಂಥದ್ದು. ಮುಟ್ಟಿದೆಲ್ಲ ಚಿನ್ನ. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ನೀವು ನಾರ್ಮಲ್ ಆಗಿ ಮಾತಾಡೋದೇ ಈಗ ನ್ಯೂಸ್ ಚಾನಲ್ಗೆ ಸೇರಿದ್ಮೇಲೆ ಎಲ್ಲರೂ ಮಾತಾಡೋದು ಅದೊಂಥರ ಟೋನಲ್ಲಿ ಮಾತಾಡ್ತಿರಲ್ಲ ಎಲ್ಲರೂ. ಯಾಕೆ ನಾರ್ಮಲ್ ಕನ್ನಡದಲ್ಲಿ ಕೇಳಿ. ನಾರ್ಮಲ್ ನೀವು ಮ್ಯಾಕ್ಸ್ ಮುಟ್ಟಿದ್ದು ಚಿನ್ನ ಅದೆಲ್ಲ
ನಾರ್ಮಲ್ ಕನ್ನಡದಲ್ಲಿ ಮಾತಾಡಿ. ಸರ್ ಕ್ರಿಕೆಟಲ್ಲಿ ವಿನ್ ಆಗಿದ್ದೀರಾ, ನೋಡಿ ಚೆನ್ನಾಗಿ ಕೇಳಿಸುತ್ತೀವಿ. ಕ್ರಿಕೆಟಲ್ಲಿ ವಿನ್ ಆಗಿದ್ದೀರಾ, ಕರ್ನಾಟಕ ಬುಲ್ಡೋಸರ್ ವಿನ್ ಆಗಿದೆ ಸರ್, ಖುಷಿ ವಿಷಯ ಅದು. ಮ್ಯಾಕ್ಸ್ ಸಿನಿಮಾ ಕೂಡ ವಿನ್ ಆಗಿರುವಂಥದ್ದು ನಾನು ಕೂಡ ನೋಡಿದ್ದೀನಿ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಯಾವಾಗಲೂ ಸಕ್ಸಸ್ ಗೆದ್ದಿರೋದ್ರ ಬಗ್ಗೆ ಏನು ಹೇಳಕ್ಕಾಗತ್ತೆ, ಸೋತಿರೋದ್ರ ಬಗ್ಗೆ ಯಾಕೆ ಅಂತ ಕೇಳ್ಬೇಕು ನೀವು. ಗೆದ್ದಿದ್ದೀವಿ ಅಷ್ಟೇ, ಬನ್ನಿ ಕೇಕ್ ಕಟ್ ಮಾಡಿ. ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್ಗೆ ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಹೊರಗಿನ ಪ್ರಪಂಚಕ್ಕೆ ಒಂದಂತೂ ಗೊತ್ತಿರೋದು, ಗುಡ್ ಇಸ್ ನೆವರ್ ನ್ಯೂಸ್ ಅನ್ಸ, ಇಟ್ಸ್ ಓನ್ಲಿ ದ ಬ್ಯಾಡ್ ದಟ್ ಬಿಕಮ್ಸ್ ನ್ಯೂಸ್. ಐ ಹೋಪ್ ಯು ಮೇಕ್ ದಿ ಚೇಂಜ್. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಒಂದೇ ಒಂದು ರಿಕ್ವೆಸ್ಟ್ ಎಲ್ಲರೂ ಇಂಟರ್ವ್ಯೂಸ್ ತೊಗೊಳಕ್ ಹೋಗ್ತಿರಲ್ಲ ಕಲಾವಿದರ ಹತ್ರ, ಸ್ವಲ್ಪ ಕಾದ ತಕ್ಷಣ ಬಂದಿಲ್ಲ ಏನೋ ಬೇರೆ ಬತ್ತಿ ಇಟ್ಬಿಡ್ಬೇಡಿ. ನಮಗೆ ಅಂಕ ಹಾಯಿಸಿದ್ರು, ಮರ್ಯಾದೆ ತೆಗೆದ್ರು, ಹಿಂಗೆ ಮಾಡಿದ್ರು, ಹಂಗೆ ಆಮೇಲೆ ನಿಮ್ಮ ಎಡಿಟರ್ಗಳು ಎಲ್ಲರೂ ಸೇರ್ಕೊಂಡು ಹೌದಾ ಅಂತ ಬ್ಯಾಡಿದೆಯಲ್ಲ ಚೆಚ್ಚಿ ಹಾಗೆಲ್ಲ ಮಾಡಬೇಡಿ. ಹೊಸಬ್ರು ಪಾಪ ಏನು ಗೊತ್ತಿರಲ್ಲ, ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರಣ ಏನು. ಥ್ಯಾಂಕ್ ಯು ಸೊ ಮಚ್. ನನಗೆ ಯಾರು ವಯಸ್ಸಿಗೆ ಬಿಡ್ತಾ ಇಲ್ವೇ?